ನನ್ನ ದುಸ್ಥಿತಿಗೆ ಕಾರಣ ಆ ಕಪಟಿ ಕೃಷ್ಣ. ಕೃಷ್ಣ ಕೃಷ್ಣ ಕರೆದೆಯ ಮಹಾನುಭಾವ? ಯಾರು ನೀನು? ಈಗ ತಾನೇ ಕರೆದೆಯಲ್ಲ, ಕೃಷ್ಣ ಕೃಷ್ಣ ಎಂದು. ಆ ಕೃಷ್ಣನೇ ನಾನು. ಭೀಮನಿಂದ ತೊಡೆ ಮುರಿಸಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿರುವೆ, ಕಾಪಾಡು ಬಾ ಎಂದು ಕರೆದೆ. ಇವನು ಬಂದು ಬಿಟ್ಟ. ತೊಲಗೋ ಮಾಯಾವಿ ಕೃಷ್ಣ. ನಿನ್ನ ಕಪಟ ನಾಟಕವನ್ನು ಕಂಡು ಒಂದು ಕ್ಷಣ ಮರುಗಿದನಷ್ಟೇ. ಸಮಾಧಾನ ಒಂದು ಚಕ್ರವರ್ತಿ. ಇನ್ನೊಂದು ಬಾರಿ ನಿನ್ನ ಬಾಯಿಯಿಂದ ನನ್ನನ್ನು ಚಕ್ರವರ್ತಿ ಎಂದು ಕರೆಯಬೇಡ. ನನ್ನ ಚಕ್ರಾಧಿಪತ್ಯವನ್ನೇ ಹಾಳು ಮಾಡಿದ ಕೇಡಿಗ ನೀನು. ದುರ್ಯೋಧನ, ನಿನ್ನ ಚಕ್ರಾಧಿಪತ್ಯವನ್ನು ಹಾಳು ಮಾಡಿದ ಕೇಡಿಗನು ನಾನಲ್ಲವಯ್ಯ, ನೀನು. ಹಿಂದೆ ಸಂಧಾನಕ್ಕೆ ಬಂದ ನನ್ನನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಮಾಡಿದ ಕೇಡಿಗನು ನಾನಲ್ಲವಯ್ಯ, ನೀನು. ಸಹೋದರರ ಪತ್ನಿ ಎಂಬುದನ್ನು ಮರೆತು ತುಂಬಿದ ಸಭೆಯಲ್ಲಿ ಪಾಂಚಾಲಿಯ ಮಾನಭಂಗಕ್ಕೆ ಯತ್ನಿಸಿದ ಕೇಡಿಗನು ನಾನಲ್ಲವಯ್ಯ, ನೀನು. ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟ ದೂತಕ್ಕೆ ಹಿಡಿದು ಈ ದುಸ್ಥಿತಿಗೆ ಬರಲು ಕಾರಣನಾದ ಕೇಡಿಗನು ನಾನಲ್ಲವಯ್ಯ, ನೀನು. ಇಷ್ಟೆಲ್ಲ ತಿಳಿದ ಮಹಾನುಭಾವನಾದ ನೀನು ಈ ಕ್ಷುದ್ರ ಕೀಟ ವಿನಾಶಕ್ಕೆ ಇಷ್ಟೊಂದು ಪ್ರಯತ್ನ ಬೇಕೆ ದೇವ? ಏನು, ನೀನು ಕ್ಷುದ್ರನೇ? ಇಲ್ಲ ದುರ್ಯೋಧನ, ಇಲ್ಲ. ಏಕಮಾತ್ರ ಸ್ವಪ್ರಯತ್ನದಿಂದ ರಣರಂಗದಲ್ಲಿ ಸರ್ವಸ್ವವನ್ನೂ ಕಳೆದುಕೊಂಡ ವೀರ ಕ್ಷತ್ರಿಯನು ನೀನು. ಪಾಂಡವರಿಗೆ ನೀನು ಶತ್ರುವಾದರೂ ನನಗೆ ಮಾತ್ರ ಪ್ರಿಯಮಿತ್ರನು ನೀನು ಕೌರವೇಶ್ವರ. ಸುಳ್ಳು ಸುಳ್ಳು. ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು ಕೌರವೇಶ್ವರ. ಈ ಭಾರತದ ಚರಿತ್ರಾಕಾಶದಲ್ಲಿ ಪಾಂಡವರು ಸಾಮಾನ್ಯ ಗ್ರಹಗಳಂತೆ ಬೆಳಗುವರು. ಆದರೆ ನೀನು ನೂತನ ಜನಾಂಗದ ನವಹೃದಯದಲ್ಲಿ ಆದರ್ಶವನ್ನು ತಂದಿಟ್ಟ ಧ್ರುವತಾರೆಯಾಗಿ ಸದಾ ಬೆಳಗುವೆ. ಆದರೆ ಕುರುಕ್ಷೇತ್ರದ ದುರ್ಯೋಧನನ ಕೊನೆಯ ದಿನಗಳು ಪರಾಜಯ ಪರಾಜಯ. ದುರ್ಯೋಧನ, ಇದು ಪರಾಜಯವೇ? ಇಲ್ಲ, ಇದು ವಿಜಯ. ನಿನ್ನ ವಿಜಯ, ಧರ್ಮ ವಿಜಯ. ಇಲ್ಲ, ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯ. ಶ್ರೀಕೃಷ್ಣ ವಿಜಯ, ಶ್ರೀಕೃಷ್ಣ ವಿಜಯ. ಧರ್ಮವನ್ನು ರಕ್ಷಿಸಿದವನನ್ನು ಧರ್ಮವೇ ರಕ್ಷಿಸುವುದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ.